Garuda Express, an international courier service. ನಮಸ್ಕಾರ. ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ. ಇಂದು ದಿನಾಂಕ 22/6/2017 ಗುರುವಾರ. ಸೂರ್ಯೋದಯ ಬೆಳಗ್ಗೆ 5:55ಕ್ಕೆ, ಸೂರ್ಯ ಅಸ್ತ ಸಂಜೆ 6:48ಕ್ಕೆ, ಚಂದ್ರ ಅಸ್ತ ಸಂಜೆ 5 ಗಂಟೆಗೆ, ಚಂದ್ರ ಉದಯ ರಾತ್ರಿ 4:58. ಇದು ಹೇವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ ತಿಥಿ ತ್ರಯೋದಶಿ, ನಕ್ಷತ್ರ ಕೃತಿಕ. ಇನ್ನು ಆಯಾ ರಾಶಿ ಭವಿಷ್ಯಗಳು ಇಂದು ಹೇಗಿರಲಿವೆ ಅನ್ನುವುದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಇಂದು ವೈವಾಹಿಕ ಪ್ರಸ್ತಾವಗಳು ಹಾಗೂ ಕಂಕಣ ಬಲಕ್ಕೆ ಪೂರಕವಾಗಲಿವೆ. ಹಾಗೆಯೇ ದೂರ ಸಂಚಾರದಲ್ಲಿ ಜಾಗ್ರತೆಯನ್ನ ವಹಿಸಬೇಕಾಗುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿರುವವರು ಒಮ್ಮೊಮ್ಮೆ ಅನವಶ್ಯಕವಾಗಿ ಅವಮಾನದ ಪ್ರಸಂಗಗಳನ್ನ ಅನುಭವಿಸಬೇಕಾಗಿ ಬರಬಹುದು ಇಂದು, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರುವವರಿಗೆ ಐಷಾರಾಮಿ ವಸ್ತುಗಳ ಖರೀದಿಯಲ್ಲಿ ವಂಚನೆಗೆ ಒಳಗಾಗುವ ಸಾಧ್ಯತೆಗಳು ಇಂದು ಇರಲಿವೆ, ಹೀಗಾಗಿ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ವಸ್ತುಗಳ ಖರೀದಿಯಲ್ಲಿ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಇನ್ನು ಕಟಕ ರಾಶಿ. ಕಟಕ ರಾಶಿಯಲ್ಲಿರುವವರಿಗೆ ಕುಟುಂಬದಲ್ಲಿ ಸಮಾಧಾನಕರವಾದ ವಾತಾವರಣ ಇರುತ್ತದೆ, ಮನೆಯಲ್ಲಿ ಸಂತೋಷಕರ ಸಮಾರಂಭಗಳು ಜರುಗಲಿವೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರು ಹಣದ ಲೆಕ್ಕಾಚಾರದಲ್ಲಿ ಸಮಸ್ಯೆಗಳು ಉಂಟಾಗಬಹುದು, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರುವ ವಿದ್ಯಾರ್ಥಿಗಳ ಉತ್ಸಾಹ ಗುರುಗಳಿಗೆ ಸಾಕಷ್ಟು ಉತ್ತೇಜನವನ್ನ ನೀಡಲಿದೆ, ಹೀಗಾಗಿ ಸಂತೋಷದ ವಾತಾವರಣ ಇರುತ್ತದೆ ಸುತ್ತಮುತ್ತ. ತುಲಾರಾಶಿ. ತುಲಾರಾಶಿಯಲ್ಲಿರುವವರಿಗೆ ಆರ್ಥಿಕವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಣುವ ಸಮಯ ಇದಾಗಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವವರು ಇಂದು ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸುವ ಸಮಯ ಒದಗಿ ಬಂದಿದೆ. ಧನುಸ್ ರಾಶಿ. ಧನುಷ್ ರಾಶಿಯಲ್ಲಿರುವವರು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅಷ್ಟೇ ಅಲ್ಲದೆ ದಾಯಾದಿಗಳ ಕಿರುಕುಳ ಹೆಚ್ಚಾಗುವ ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರುವವರು ಆರ್ಥಿಕವಾಗಿ ಅಭಿವೃದ್ಧಿಗಳು ಇದ್ರೂ ಖರ್ಚು ವೆಚ್ಚಗಳಿಂದ ಸ್ವಲ್ಪ ನೆಮ್ಮದಿ ಸಿಗೋದಿಲ್ಲ, ಹೀಗಾಗಿ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರುವವರು ಇಂದು ಅಧಿಕಾರಿಗಳ ಮುಂಬಡ್ತಿ ಸಿಗುತ್ತದೆ, ಶುಭ ದಿನವಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿರುವವರು ಶಾರೀರಿಕ ಬಳಲಿಕೆ ಹಾಗೂ ಮಾನಸಿಕ ಚಿಂತೆಗಳು ಕಾಡಬಹುದು, ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.